ಇಲ್ಲ ಅಂತಂದ್ರೆ ಮಠಗಳಿಲ್ಲ, ರೈತರಿಲ್ಲ ಅಂತಂದ್ರೆ ಸ್ವಾಮಿಗಳಿಲ್ಲ. ಇವತ್ತು ರೈತರು ಬೆಳೆದಂಥ ಬೆಳೆಯಲ್ಲಿ ಒಂದು ಬುಟ್ಟಿನೋ ಅಥವಾ ಒಂದು ಮರನೋ ಕಾಳು ಕೊಟ್ಟಾಗ ಮಠಗಳಲ್ಲಿ ದಾಸೋಹ ನಡೀತೈತೆ. ಇವತ್ತು ನಮ್ಮ ಕರ್ನಾಟಕದ ಮಠಗಳು ಇಷ್ಟೊಂದು ದಾಸೋಹದಲ್ಲಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಕೆಲಸಗಳು ಮಾಡ್ತಾ ಇದ್ದಾವೆ ಅಂತಂದರೆ ಅದಕ್ಕೆ ಹಿನ್ನೆಲೆ ದಾನ ಅಂತಂದರೆ ರೈತರು. ಆ ನಿಟ್ಟಿನಲ್ಲಿ ರೈತರ ಸಂಕಷ್ಟದಲ್ಲಿ ನಾವು ಕೂಡ ಭಾಗವಹಿಸಬೇಕು ಅಂತೇಳಿ ಇವತ್ತಿನ ದಿವಸ ಗೋಕಾಕ್ ತಾಲೂಕು ಹಾಗೂ ಮೂಡಲಗಿ ತಾಲೂಕಿನ ಎಲ್ಲ ಮಠಾಧೀಶರು ಇವತ್ತು ನಾವು ಇಲ್ಲಿ ಬಂದಿದ್ದೀವಿ. ರೈತ ಅಂತಂದರೆ ನನ್ನ ದೃಷ್ಟಿಯಲ್ಲಿ ದೇವರು. ವ್ಯರ್ಥ ಆಗ್ತೈತಿ. ಆ ನಿಟ್ಟಿನಲ್ಲಿ ಎಲ್ಲ ರೈತರು ಏನೇ ರಾಜ್ಯದ ರೈತರು ಹೇಳಿದ್ಲ, ಇಲ್ಲಿ ಗುರ್ಲಾಪುರ ಕ್ರಾಸ್ ಅಷ್ಟೇ ಅಲ್ಲ, ಅಲ್ಲೆಲ್ಲ ಪ್ರತಿಭಟನೆ ಮಾಡಿ ಇವತ್ತು ಸರ್ಕಾರವನ್ನು ಕಣ್ಣು ತೆರೆಸುವಂಥ ಕೆಲಸವನ್ನು ನಾವೆಲ್ಲ ಮಾಡಬೇಕಾಗಿದೆ. ಇವತ್ತು ಶಶಿಕಾಂತ್ ಗುರೂಜಿ ಅವರು ಮತ್ತು ನಮ್ಮ ಶಿವನಪ್ಪ ಪೂಜಾರಿ ಅವರ ನೇತೃತ್ವದಲ್ಲಿ ಗಟ್ಟಿಯಾಗಿ, ಯಾಕಂದ್ರೆ ಎರಡು ಜೋಡಿ ಎತ್ತ ಆ ಜೋಡ ಎತ್ತಿನ ಒಂದು ನೇತೃತ್ವದಲ್ಲಿ ಇವತ್ತಿನ ದಿವಸ ಪ್ರತಿಭಟನೆ ನಡೆದಿದೆ. ನಿಜಕ್ಕೂ ಸರ್ಕಾರ ಇವತ್ತು ಅಥವಾ ನಾಳೆ ಕಣ್ಣು ತೆರೆದಿರ್ತೈತಿ. ನೋಡ್ಬೇಕಾದ್ರೆ ಹೇಳಿದ್ದೀನಿ, ನಾಳೆ ಸೋಮವಾರ ರೈತರ ವಾರ, ಸೋಮವಾರ ಸಂಜೆ ಒಳಗಾಗಿ ನಿಮ್ಗೆ ಒಳ್ಳೆ ರಿಸಲ್ಟ್ ಕೊಡ್ತಾರೆ. ಅವರು ಈ ಹೋರಾಟಕ್ಕೆ ಮನದೇ ಮಣಿತಾರೆ ಅನ್ನುವಂಥ ಮಾತನ್ನು ಹೇಳಿ ನಮ್ಮೆಲ್ಲ ವಿಷಯಕ್ಕೂ ಎರಡು ಮಾತನ್ನು ಮುಗಿಸ್ತಾರೆ. ಲಕ್ಷಾಂತರ ರೈತರು ಹೋರಾಟ ಮಾಡ್ತಾ ಇದ್ದೀರಿ. ಇವತ್ತೊಂದು ಬಹಳ ಖುಷಿ ವಿಚಾರ ಅಂತಂದ್ರೆ, ನಮಗೆ ನಿನ್ನೆ ಡಾಕ್ಟರ್ ಕೊಟ್ಟಿದ್ರು, ಸಪೋರ್ಟ್ ಕೊಟ್ಟಿದ್ರು, ವಕೀಲರು ಕೊಟ್ಟಿದ್ರು, ವಿದ್ಯಾರ್ಥಿಗಳು ಕೊಟ್ಟಿದ್ರು. ಜಗತ್ತಿಗೆ ಜ್ಞಾನವನ್ನು ಬಿಡ್ತಕ್ಕಂಥ ಇಂಥ ನಾಡಿನ ಸರ್ವಶ್ರೇಷ್ಠ ಮಠಾಧೀಶರು ನಮ್ಮ ವೇದಿಕೆಗೆ ಬಂದ ಬೆಂಬಲ ಕೊಡ್ಲಿಕ್ಕತ್ತಾರ. ಜೋರಾದ ಚಪ್ಪಾಳೆ ಮೂಲಕ ಈ ರಾಜ್ಯದ ಅನ್ನದಾತನಿಗೆ ಏನಾದರೂ ಒಂದು ನ್ಯಾಯ ಸಿಕ್ತು ಅಂದ್ರೆ ನಿಮ್ಮ ಆಶೀರ್ವಾದ ನಮ್ಮ ಜೊತೆ ಯಾವಾಗಲೂ ಇರಲಿ ಅಂತೇಳಿ ತಮ್ಮ ಪಾದಕ್ಕೆ ಬೇಡಿಕೊಂಡು, ಮುಂದಿನದಾಗಿ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಡಾಕ್ಟರ್ ಮಲ್ಲಿಕಾರ್ಜುನ ಮಹಾಸ್ವಾಮಿ ಘಟಪ್ರಭವರು ಈ ಹೋರಾಟದ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಬೇಕಂತೇಳಿ ತಮ್ಮೆಲ್ಲರ ಪರವಾಗಿ ಭಕ್ತಿಯಿಂದ ವಿನಂತಿಯನ್ನು ಮಾಡಿಕೊಡುತ್ತೇವೆ.